ಮಾದೇವಪ್ಪನವರು ಮಾತಾಡ್ತಾ ಇಲ್ಲ. ನಾನು ಕೂಡ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ನಾನು ಹೆಚ್ಚು ಕ್ಷೇತ್ರಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ. ಆದರೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಿಂತಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದರೆ ಯತೀಂದ್ರ MLC ಮೇಲ್ಮನೆಯ ಸದಸ್ಯ ಅವರು ನಮ್ಮ ಕ್ಷೇತ್ರವನ್ನು ಸಂಪೂರ್ಣವಾಗಿ ನೋಡ್ಕೊತಾ ಇದ್ದಾರೆ. ವರ್ಣಾ ಕ್ಷೇತ್ರವನ್ನು ಹೌದಾ ಅಲ್ಲ? ಹೌದಾ ಅಲ್ಲ? ನನ್ನ ಗೈರು ಹಾಜರಿನಲ್ಲಿ ಈ ಕ್ಷೇತ್ರದ ಕಷ್ಟ ಸುಖವನ್ನು ಕೇಳ್ತಕ್ಕಂಥವರು ಡಾಕ್ಟರ್ ಯತೀಂದ್ರ ಅವರು. ಅವರು ಒಮ್ಮೆ ಶಾಸಕರಾಗಿದ್ದರು ಇಲ್ಲಿ. ಆದ್ರಿಂದ ಎಲ್ಲ ಜನರ ಎಲ್ಲ ಗ್ರಾಮಗಳ ಪರಿಚಯ ಇದೆ. ಎಲ್ಲ ಜನರು ಎಲ್ಲ ಗ್ರಾಮಗಳು ಪರಿಚಯ ಇದ್ದಾವೆ. ಹಾಗಾಗಿ ಗ್ರಾಮಗಳನ್ನು ಕೂಡ ಭೇಟಿ ಕೊಡ್ತಕ್ಕಂಥದ್ದು, ವಾರಕ್ಕೆ 1 ಸಾರಿ 2 ಸಾರಿ ಬಂದು 2 ಸಾರಿ 3 ಸಾರಿ ಬಂದು ನಿಮ್ಮ ಕಷ್ಟ ಸುಖಗಳನ್ನು ಕೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹೌದಾ ಅಲ್ಲ? ಆದ್ರಿಂದ ನಾನು ಯಾರು ತಪ್ಪು ತಿಳ್ಕೋಬಾರದು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಕ್ಷೇತ್ರದಲ್ಲಿ ಬರಲ್ಲ, ಕಡಿಮೆ ಮಾಡಿದ್ದಾರೆ ಅಂತಕ್ಕಂಥ ಭಾವನೆಯನ್ನ ಯಾರು ಕೂಡ ತಾಳಬಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಮೈಸೂರು ಬಂದಾಗೆಲ್ಲ ಎಲ್ಲ ಜನರನ್ನ ಭೇಟಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಆದ್ರಿಂದ ಕೂತ್ಕೊಳ್ಳಮ್ಮ ತಾಯಿ, ಕೂತ್ಕೋ. ಆದ್ರಿಂದ ಯಾರು ತಪ್ಪು ತಿಳ್ಕೋಬಾರದು. ಕೇಂದ್ರ ಸರ್ಕಾರ ಇತ್ತೀಚೆಗೆ ಒಂದು ಕಾಯ್ದೆಯನ್ನು ಮಾಡಿದ್ದಾರೆ. ಆ ಕಾಯ್ದೆ ಏನಪ್ಪಾ ಅಂತಂದ್ರೆ, ಮನ್ರೇಗಾ ಬದಲಿಗೆ ಒಂದು ಕಾಯ್ದೆಯನ್ನ ಮಾಡಿದ್ದಾರೆ. ಅದರ ಹೆಸರು VB ರಾಮ್ಜಿ ಅಂತಕ್ಕಂಥ ಕಾಯ್ದೆಯನ್ನು ಮಾಡಿದ್ದಾರೆ. ಇನ್ನು ಮುಂದೆ ನರೇಗಾ ಕಾಯ್ದೆ ಇರಲ್ಲ, ಅದನ್ನು ರದ್ದು ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು. ನಾವು ಮನ್ರೇಗಾವನ್ನೇ ಮುಂದುವರಿಸಬೇಕು. ಮನ್ರೇಗಾ ಬಡವರಿಗೆ, ದಲಿತರಿಗೆ, ಹೆಣ್ಮಕ್ಳಿಗೆ 100 ದಿನ ಕೆಲಸ ಕೊಡ್ತಕ್ಕಂಥ ಕಾಯ್ದೆ. ಅದು ಸಂವಿಧಾನದ ಹಕ್ಕು. ಅದನ್ನು ಯಾವ ಕಾರಣಕ್ಕೂ ಕೂಡ ರದ್ದು ಮಾಡಬಾರದು. ನೀವು ಅದನ್ನ ಮತ್ತೆ ಪುನಃಸ್ಥಾಪನೆಯನ್ನು ಮಾಡಬೇಕು ಅಂತಕ್ಕಂಥ ಒತ್ತಡವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಮನ್ರೇಗಾದಲ್ಲಿ 100 ದಿನ ಕೆಲಸ ಕೊಡ್ತಕ್ಕಂಥದ್ದು ಇತ್ತು. ಹಿಂದೆ 2005ನೇ ಇಸ್ವಿನಲ್ಲಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಯಾಗಿರುವಾಗ ಶ್ರೀಮತಿ ಸೋನಿಯಾ ಗಾಂಧಿ ಅವರು ನಾಯಕಿಯಾಗಿ ಈ ಕಾನೂನನ್ನು ಜಾರಿಗೆ ಬರ್ತಕ್ಕಂಥ ರೀತಿಯಲ್ಲಿ ಮಾಡಿದ್ರು. ಅದೇನಪ್ಪ ಅಂತಂದ್ರೆ, ರೈಟ್ ಟು ವರ್ಕ್, ರೈಟ್ ಟು ಎಂಪ್ಲಾಯ್ಮೆಂಟ್, ಕೆಲಸದ ಹಕ್ಕು, ಅದನ್ನು ಕೊಡ್ತಕ್ಕಂಥ ಕೆಲಸವನ್ನು ಮನಮೋಹನ್ ಸಿಂಗ್ರವರು ಮಾಡಿದ್ರು. ಅದನ್ನು ಇವತ್ತು ಕಿತ್ತಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟ ಇವತ್ತು ಈಗಾಗಲೇ ಮಾದೇವಪ್ಪನವರು
ಪತ್ರಿಕೆಯವರನ್ನು ಉದ್ದೇಶಿಸಿ ಭಾಷಣ ಮಾಡಿ ನಿಮ್ಮೆಲ್ಲರಿಗೂ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮುಂದೆನೂ ಕೂಡ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಇವತ್ತು ಹೋರಾಟಕ್ಕೆ ಸಜ್ಜಾಗಬೇಕು. ಎಲ್ಲಿವರೆಗೆ ನಿಮ್ಮ ಹೋರಾಟ ಇರಬೇಕು ಅಂತಂದ್ರೆ ಮನ್ರೇಗಾ ಕಾಯ್ದೆ ಮತ್ತೆ ಪುನರ್ಸ್ಥಾಪನೆ ಆಗಬೇಕು. ರಾಮ್ಜಿ ಕಾಯ್ದೆ ಸಂಪೂರ್ಣವಾಗಿ ಅದನ್ನ ರದ್ದು ಮಾಡಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ಇರಬೇಕು ಅಂತಕ್ಕಂಥದನ್ನ ನಿಮಗೆ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದ್ರೆ ಈ ಬಿಜೆಪಿಯವರು ಇದ್ದಾರಲ್ಲ, ಅವರು ಬಡವರಿಗೆ, ದಲಿತರಿಗೆ, ಹೆಣ್ಮಕ್ಳಿಗೆ, ಕಾರ್ಮಿಕರಿಗೆ ಅವರಿಗೆ ಕೆಲಸ ಕೊಡ್ತಕ್ಕಂಥದನ್ನ ಬಿಡಲ್ಲ. ಇದು ನೀವು ನಿಮ್ಮ ಊರಿನಲ್ಲೇ ನೀವು ವರ್ಷದಲ್ಲಿ ಯಾವಾಗ ಕೇಳಿದ್ರು ಉದ್ಯೋಗ ಕೊಡ್ತಕ್ಕಂಥ ಕಾಯ್ದೆಯನ್ನು ತಂದಿದ್ರು ಮನಮೋಹನ್ ಸಿಂಗ್ ರವರು. ಈಗ ಸರ್ಕಾರ ತೀರ್ಮಾನ ಮಾಡ್ತದೆ, ಇಂಥ ಪಂಚಾಯತಿನಲ್ಲಿ ಕೆಲಸ ಕೊಡಬೇಕು ಅಂದರೆ ಅಂಥ ಪಂಚಾಯತಿಯಲ್ಲಿ ಮಾತ್ರ ಕೆಲಸ ಕೊಡಬೇಕು. ಕುಪ್ಯ ಪಂಚಾಯಿತಿ ಅಥವಾ ಕೀಳನ್ಪುರ ಪಂಚಾಯಿತಿ, ಕೀಳನ್ಪುರದಲ್ಲಿ ಕೊಡ್ಬೋದು ಅಥವಾ ಕುಪ್ಯದಲ್ಲಿ ಕೊಡದೇ ಇರ್ಬೋದು, ಅಥವಾ ಕುಪ್ಯದಲ್ಲಿ ಕೊಡ್ಬೋದು ಅಥವಾ ಕೀಳನ್ಪುರದಲ್ಲಿ ಕೊಡದೇ ಇರ್ಬೋದು. ಅದರಿಂದ ಈ ಥರದ ಕಾಯ್ದೆಯನ್ನು ತಂದಿದ್ದಾರೆ. ರಾಮ್ಜಿ ಅಂತಂದರೆ ವಿಕಸಿತ ಭಾರತ್ ಗ್ಯಾರಂಟಿ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ್. ನೀವು ತಿಳ್ಕೊಳ್ಳಿ ಇದನ್ನ. ರಾಮ್ಜಿ ಅಂತಂದ್ರೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ ಅಂತ ಅದರ ಅರ್ಥ. ರಾಮ್ಜಿ ಅಂತಂದ್ರೆ ರಾಮ ಅಲ್ಲ, ಕೌಶಲ್ಯ ರಾಮನೂ ಅಲ್ಲ, ಸೀತಾರಾಮನೂ ಅಲ್ಲ, ದಶರಥ ರಾಮನೂ ಅಲ್ಲ. ಇದನ್ನ ಜನಗಳಿಂದ ತಪ್ಪುದಾರಿಗೆ ಎಳಿಲಿಕ್ಕೋಸ್ಕರವಾಗಿ ರಾಮ್ಜಿ ರಾಮ್ಜಿ ಅಂತ ಹೇಳಿ ಅದನ್ನು ಜೋಡಿಸಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದರಿಂದ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನೀವೆಲ್ಲರೂ ಕೂಡ ಚಳುವಳಿಗೆ ತಯಾರಾಗಬೇಕು. ನೀವೆಲ್ಲರೂ ಚಳುವಳಿನಲ್ಲಿ ಭಾಗವಹಿಸಬೇಕು. ನಮ್ಮ ಪಕ್ಷ ಈ ರೀತಿಯಲ್ಲಿ ತೀರ್ಮಾನವನ್ನು ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ನೀವು ಮಾತನಾಡಬೇಕನ್ನೋಂಥ ಅಗತ್ಯನೂ ಕೂಡ ಇಲ್ಲ. ಈ ಅಭಿವೃದ್ಧಿ ಕಾರ್ಯಕ್ರಮ ಇದೆಯಲ್ಲ, ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ನೀವೆಲ್ಲರೂ ಕೂಡ ಬಂದಿದ್ದೀರಿ. ನಾನು ನನ್ನ ಕೊನೆ ಉಸಿರಿನವರೆಗೂ ಕೂಡ ಈ ರಾಜ್ಯದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರವನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.